ಹೆಲೋ ಫ್ರೆಂಡ್ಸ್, ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡೋದ್ರ ಜೊತೆಗೆ ಪಾಟ್ ಮಿಕ್ಸ್ನ ಯಾವ ರೀತಿ ತಗೊಳ್ಬೇಕು, ರೀಪಾಟಿಂಗ್ನ ಯಾವ ರೀತಿ ಮಾಡ್ಕೊಳ್ಬೇಕು ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟನ್ನು ಅಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟ್ ಹೆಸರಿಗೆ ತಕ್ಕಾಗೆ ವಾಟರ್ ಮೆಲನ್ನ ನೋಡಿದಾಗೆ ಅನ್ನಿಸ್ತಾ ಇರುತ್ತೆ. ವಾಟರ್ ಮೆಲನಲ್ಲಿ ಯಾವ ರೀತಿ ಕಲರ್ ಶೇಡ್ ಇರುತ್ತೆ ಅದೇ ರೀತಿ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟ್ಗಳ ಎಲೆಗಳ ಮೇಲೇನೂ ಕೂಡ ವಾಟರ್ ಮೆಲನ್ ಥರನೇ ಕಾಂಬಿನೇಷನ್ ಇರುವಂತಹ ಶೇಡ್ ಇರುತ್ತೆ. ಪೆಪ್ರೋಮಿಯಾ ಪ್ಲ್ಯಾಂಟಲ್ಲಿ ತುಂಬ ವೆರೈಟಿ ಆಫ್ ಪೆಪ್ರೋಮಿಯಾ ಪ್ಲ್ಯಾಂಟ್ಗಳು ಸಿಗುತ್ತೆ. ಡಿಫ್ರೆಂಟ್ ಶೇಡ್ ಆಗಿರ್ಬೋದು, ಪ್ಯಾಟ್ರನ್ ಅಂತೂ ತುಂಬಾ ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಪೆಪ್ರೋಮಿಯಾ ಪ್ಲ್ಯಾಂಟ್ ಇರೋದು ರೀತಿ ಇನ್ನೊಂದು ಪೆಪ್ರೋಮಿಯಾ ಪ್ಲ್ಯಾಂಟ್ ಇರೋದಿಲ್ಲ. ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೂಡ ಇರುತ್ತೆ. ಪೆಪ್ರೋಮಿಯಾ ಪ್ಲ್ಯಾಂಟ್ಗಳು ತುಂಬ ಡೆಲಿಕೇಟ್ ಅಂತ ಏನಿಲ್ಲ, ಎಲ್ಲ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ನ ಮಾಡ್ಕೊಂಡು ಹೋಗ್ಬೋದು. ಈಸಿ ಮೇಂಟೆನೆನ್ಸು, ಗಿಡನ ನೋಡಿದಾಗ ತುಂಬ ಸ್ಮೂತ್ ಇರ್ಬೋದು. ಎಲ್ಲ ಟೈಮಲ್ಲೂ ಕೂಡ ಗಿಡನ ಉಳಿಸ್ಕೊಳಕ್ಕಾಗೋದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನೋಡಬೇಕಾದ್ರೆ ಆಗಿರ್ಬೋದು, ಅದನ್ನ ಟಚ್ ಮಾಡಿ ಫೀಲ್ ಮಾಡಿದಾಗಲೂ ಕೂಡ ಅದೇ ರೀತಿ ಅನ್ನಿಸುತ್ತೆ. ಆದರೆ ತುಂಬ ಡೆಲಿಕೇಟ್ ಏನಿಲ್ಲ, ತುಂಬ ಈಸಿಯಾಗಿ ಮೇಂಟೈನ್ ಮಾಡುವಂತಹ ಗಿಡ ಪೆಪ್ರೋಮಿಯಾ ಪ್ಲ್ಯಾಂಟ್. ಸೀಸನಿಂಗ್ ಪ್ಲ್ಯಾಂಟ್ ಆಗಿರೋದಿಲ್ಲ, ಎಲ್ಲ ಸೀಸನಲ್ಲೂ ಕೂಡ ಪ್ಲ್ಯಾಂಟನ್ನು ನರ್ಸರಿಯಿಂದ ತಗೊಂಡು ಬರ್ಬೋದು. ಅದ್ರ ಜೊತೆಗೆ ರೀಪಾಟಿಂಗ್ನು ಕೂಡ ಮಾಡಿಕೊಳ್ಳೇಬೇಕು. ಯಾಕೆ ಅಂದರೆ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿನ ಪಾಟ್ ಸೈಜು ತುಂಬ ಚಿಕ್ಕದಾಗಿರುತ್ತೆ. ಅದ್ರ ಜೊತೆಗೆ ಕೋಕೋಪೀಟ್ನ ಯೂಸ್ ಮಾಡಿ ರೀಪಾಟ್ನ ಮಾಡಿರ್ತಾರೆ. ಕಂಪ್ಲೀಟಾಗಿ ಮಣ್ಣನ್ನು ಬಳಸ್ತಾರೇ, ಕೋಕೋಪೀಟನ್ನು ಮಾತ್ರ ಬಳಸಿ ಪಾಟಿಗೆ ಹಾಕಿ ರೆಡಿ ಇಟ್ಟಿರೋದ್ರಿಂದ ಮನೆಗೆ ತಂದ ಮೇಲೆ ಸ್ವಲ್ಪ ದಿನ ಮೇಂಟೆನೆನ್ಸ್ನ ಮಾಡ್ಬೋದು. ಒಂದು ವೀಕ್, ಮಿನಿಮಮ್ ಒಂದು ವೀಕಿಂದ ಒಂದು 10 ಡೇಸು ಮೇಂಟೆನೆನ್ಸ್ನ ಮಾಡ್ಬೋದು. ಅದ್ರ ಮೇಲೆ ರಿಪೋರ್ಟಿಂಗ್ ಬೇಕಾಗುತ್ತೆ. ಯಾಕೆ ಅಂದರೆ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿನ ಬೇರುಗಳು ಮೇಲೆ ಬರ್ತಾ ಹೋಗುತ್ತೆ. ಅದ್ರ ಯಾವ ರೀತಿ ಗ್ರೋತ್ ಅಂದರೆ ಬೇರುಗಳು ಕೂಡ ಮೇಲೆ ಬರ್ತಾರೆ. ಜೊತೆಗೆ ತುಂಬ ಡೆಲಿಕೇಟ್ ಏನೋ ಅನ್ನೋ ರೀತಿ ಕಾಣ್ತಾ ಇರುತ್ತೆ ಪ್ಲ್ಯಾಂಟು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇಡಬೇಕಾದ್ರೆ ಇಲ್ಲ ನೀರು ಬೇಕಾದರೆ ಕೋಕೋಪೀಟಲ್ಲಿ ಪ್ಲ್ಯಾಂಟ್ ಇರೋದ್ರಿಂದ ಸ್ವಲ್ಪ ಡೆಲಿಕೇಟ್ ಅನ್ನಿಸ್ತಾ ಇರುತ್ತೆ. ಆಗಾಗ ಎಲೆಗಳು ಕೂಡ ಸ್ವಲ್ಪ ಕಟ್ಟಾಗ್ಬೋದು ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಬೇಕಾದ್ರೆ. ಹಾಗಾಗಿ ತಂದು ಒಂದು 10 ಡೇಸು ಇಟ್ಕೊಳ್ಬೋದು ಅದೇ ಪಾಟಲ್ಲಿ. ನೆಕ್ಸ್ಟು ಅದು ಡಬಲ್ ಸೈಜಿನ ಪಾಟ್ನ ಯೂಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ಪಾಟ್ ಮಿಕ್ಸಿಗೆ ಡ್ರೈ ಆಗಿರುವಂತಹ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಆಗಿರುವಂತಹ ಮಣ್ಣನ್ನೇ ಬಳಸ್ತಾ ಇರ್ತೀನಿ. ಯಾಕೆ ಅಂದರೆ ಎಲ್ಲ ಟೈಮಲ್ಲೂ ಕೂಡ ಡ್ರೈ ಆಗಿರುವಂತಹ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ರೀಪಾಟ್ ಆದಮೇಲೆ ಪ್ಲ್ಯಾಂಟಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂತ ಅನಿಸುತ್ತೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಂಟಿರುವಂತಹ ಮಣ್ಣನ್ನು ಬಳಸಿ ರೀಪಾಟ್ ಮಾಡ್ಕೊಳ್ಳೋದ್ರಿಂದ ಗಿಡ ಹಾಳಾಗ್ಬೋದು. ಹಾಗಾಗಿನೇ ರೀಪಾಟ್ ಆದಮೇಲೆ ಆ ಗಿಡಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂತ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟ್ ರೀತಿಯೇ ಪೆಪ್ರೋಮಿಯಾ ಪ್ಲ್ಯಾಂಟಲ್ಲಿ ಇನ್ನೊಂದು ವೆರೈಟಿ ಆಫ್ ಪೆಪ್ರೋಮಿಯಾ ಪ್ಲ್ಯಾಂಟನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಪೆಪ್ರೋಮಿಯಾ ಪ್ಲ್ಯಾಂಟಿಗೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು ಅಂದರೆ ಮಣ್ಣು ಮತ್ತು ಕೋಕೋಪೀಟ್ ಮತ್ತು ಪರ್ಲೈಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ಪ್ಲೈನಾಗಿರುವಂತಹ ಮಣ್ಣನ್ನು ತೊಗೊಂಡಿದ್ದೀನಿ, ಅದರಲ್ಲೂ ಡ್ರೈ ಆಗಿರುವಂತಹ ಮಣ್ಣನ್ನು ಬಳಸಿ ಇಲ್ಲಿ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಕೋಕೋಪೀಟ್ ಮತ್ತು ಪರ್ಲೈಟ್ನ ಹಾಕಿಲ್ಲ. ಯಾಕೆ ಅಂದರೆ ನರ್ಸರಿಯಲ್ಲಿ ತಂದಿರುವಂತಹ ಪ್ಲ್ಯಾಂಟಲ್ಲೇ ಕೋಕೋಪೀಟ್ ಮತ್ತು ಪರ್ಲೈಟನ್ನು ಹಾಕಿ ರೀಪಾಟ್ನ ಮಾಡಿರೋದ್ರಿಂದ ಅದನ್ನೇ ಬಳಸಿ ರೀಪಾಟ್ನ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡೆ. ಕಂಪ್ಲೀಟಾಗಿ ಕೋಕೋಪೀಟ್ ಮತ್ತು ಪರ್ಲೈಟ್ನ ಯೂಸ್ ಮಾಡಿ ನರ್ಸರಿಯಲ್ಲಿ ಪ್ಲ್ಯಾಂಟನ್ನು ಹಾಕಿರೋದ್ರಿಂದ ಅದೇ ಕೋಕೋಪೀಟ್ ಮತ್ತು ಪರ್ಲೈಟ್ನ ಯೂಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ತೀನಿ. ನರ್ಸರಿಯಿಂದ ತಂದಿರುವಂತಹ ಎಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ಒಂದೇ ಟೈಮಲ್ಲಿ ರೀಪಾಟ್ನ ಮಾಡ್ಕೊಳ್ತೀನಿ ಅನ್ನೋದಾದರೆ ಸಂಪೂರ್ಣವಾಗಿ ಎಲ್ಲ ಪಾಟಲ್ಲಿ ಇರುವಂತಹ ಕೋಕೋಪೀಟ್ ಮತ್ತು ಪರ್ಲೈಟನ್ನು ತೆಗಿಬೇಕು. ಕಂಪ್ಲೀಟಾಗಿ ಅಂದರೆ ಬೇರಲ್ಲಿ ಇರುವುದನ್ನು ಕೂಡ ತೆಗಿಯೋಕ್ಕೆ ಹೋಗಬಾರ್ದು. ಬೇರಲ್ಲಿ ಇರೋದನ್ನು ಬಿಟ್ಟು ಆದಷ್ಟು ಎಷ್ಟು ತೆಗಿಯೋಕ್ಕಾಗುತ್ತೆ ಕೋಕೋಪೀಟ್ ಮತ್ತು ಪರ್ಲೈಟ್ನ ಎಷ್ಟು ರಿಮೂವ್ ಮಾಡ್ಬೋದು ಅಂತ ನೋಡಿ ರಿಮೂವ್ ಮಾಡ್ಕೊಳ್ಬೇಕು. ಬೇರು ಕೂಡ ಡ್ಯಾಮೇಜ್ ಆಗಬಾರ್ದು. ಬೇರು ಕೂಡ ತುಂಬ ಡೆಲಿಕೇಟ್ ಅನ್ನೋದೇನಿಲ್ಲ, ತುಂಬ ಗಟ್ಟಿ ಇರುತ್ತೆ. ಸ್ಮೂತಾಗಿ ಕೋಕೋಪೀಟ್ ಮತ್ತು ಪರ್ಲೈಟ್ನ ತೆಗಿಬೇಕು. ಎಷ್ಟಾಗುತ್ತೆ ಅಷ್ಟನ್ನು ತೆಗೆದು ಕಂಪ್ಲೀಟಾಗಿ ಎಲ್ಲ ಪಾಟಲ್ಲಿರೋದನ್ನು ತೆಗೆದು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ರೀಪಾಟಿಂಗ್ ಕೆಲಸನೂ ಕೂಡ ಮುಗಿಯುತ್ತೆ. ಒಂದೊಂದೇ ಪಾಟನ್ನು ರೀಪಾಟ್ನ ಮಾಡ್ಕೊಳ್ಳೋದು ಟೈಮು ಕೂಡ ತುಂಬ ತಗೊಳುತ್ತೆ. ಹಾಗಾಗಿನೇ
ಕೆಲವೊಂದು ಪಾಟ್ಗಳನ್ನು ರೀಪೋರ್ಟ್ನ ಮಾಡ್ಕೊಳ್ತೀನಿ, ಪ್ಲ್ಯಾಂಟ್ಗಳು ರೀಪೋರ್ಟಿಗೆ ರೆಡಿ ಇದೆ ಅನ್ನಬೇಕಾದ್ರೆ ಪಾಟ್ ಮಿಕ್ಸನ್ನು ಒಂದೇ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದೇ ರೀತಿಯ ಕೋಕೋಪೀಟ್ ಆಗಿರ್ಬೋದು, ಪರ್ಲೈಟ್ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು ಒಂದೇ ಪ್ರಮಾಣದಲ್ಲಿ ಎಲ್ಲ ಪ್ಲ್ಯಾಂಟ್ಗಳಿಗೂ ಕೂಡ ಸಿಗುತ್ತೆ. ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿಗೂ ಕೂಡ ನೆಟ್ ಪಾಟನ್ನ ಯೂಸ್ ಮಾಡಿ ರೀಪೋರ್ಟ್ನ ಮಾಡಿರ್ತಾರೆ. ಅದು ತುಂಬ ಹಾರ್ಡಾಗಿ ಇರೋದಿಲ್ಲ, ನೆಟ್ ಪಾಟು ತುಂಬ ಸ್ಮೂತಾಗಿರುತ್ತೆ, ಟಿಶ್ಯೂ ಥರ ಇರುತ್ತೆ. ನೆಟ್ ಪಾಟನ್ನು ತೆಗ್ದಿನೇ ರೀಪೋರ್ಟ್ ಮಾಡಬೇಕು ಅನ್ನೋದಿಲ್ಲ. ಪ್ಲಾಸ್ಟಿಕ್ ನೆಟ್ ಪಾಟನ್ನು ಬಳಸಿ ರೀಪೋರ್ಟ್ನ ಮಾಡಿದರೆ ಕಂಪ್ಲೀಟಾಗಿ ರಿಮೂವ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಟಿಶ್ಯೂ ರೀತಿ ಇರುವಂತಹ ನೆಟ್ ಪಾಟನ್ನು ಬಳಸಿ ರೀಪೋರ್ಟ್ನ ಮಾಡಿದರೆ ತೆಗಿಲೇಬೇಕು ಅನ್ನೋದಿಲ್ಲ. ತೆಗಿಬಹುದು, ಈಸಿಯಾಗಿ ತೆಗಿಯೋ ರೀತಿ ಇದೆ ಅನ್ನೋದಾದರೆ ಮಾತ್ರ ತೆಗಿಬೇಕು. ತುಂಬ ಬೇರೆಲ್ಲ ತುಂಬ ಸುತ್ಕೊಂಡಿದೆ, ತೆಗಿಯೋಕ್ಕಾಗ್ತಾ ಇಲ್ಲ ಅಂದರೆ ತೆಗಿಯೋದು ಬೇಡ. ಮಣ್ಣಿನ ಜೊತೆ ಕರಗ್ತಾ ಹೋಗುತ್ತೆ, ಟಿಶ್ಯೂ ರೀತಿಯೇ ಇರುತ್ತೆ, ಮುಟ್ಟಬೇಕಾದ್ರೂ ಕೂಡ ತುಂಬ ಸ್ಮೂತಾಗಿರುತ್ತೆ. ತುಂಬ ಸ್ಮೂತಾಗಿಯೇ ಕೋಕೋಪೀಟ್ ಮತ್ತು ಮಣ್ಣನ್ನು ಕಂಪ್ಲೀಟಾಗಿ ತೆಗಿತಾ ಇದ್ದೀನಿ. ಎಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ಒಂದೇ ಟೈಮಲ್ಲಿ ನಾನು ರೀಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟ್ಗಳು ಎಷ್ಟು ಪ್ಲ್ಯಾಂಟ್ಗಳಿತ್ತು ಅದನ್ನು ಕಂಪ್ಲೀಟಾಗಿ ರೀಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ರೀಪೋರ್ಟ್ ಮಾಡಬೇಕಾದ್ರೆ ಮಣ್ಣಲ್ಲಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ಕೋಕೋಪೀಟಲ್ಲಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ಎರಡು ರೀತಿಯ ಪ್ಲ್ಯಾಂಟನ್ನು ಕೂಡ ರೀಪೋರ್ಟ್ ಮಾಡಬೇಕಾದ್ರೆ ಪಾಟಲ್ಲಿರುವಂತಹ ಪ್ಲ್ಯಾಂಟನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಬೇಕು. ಯಾಕೆ ಅಂದರೆ ಪಾಟಲ್ಲಿರುವಂತಹ ಮಣ್ಣು ಕೋಕೋಪೀಟು ಸ್ವಲ್ಪ ಪ್ರಮಾಣದಲ್ಲಾದ್ರೂ ಡ್ರೈ ಆಗಿರಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಆಗಿದ್ದರೆ ಆವಾಗ ಸ್ವಲ್ಪ ಪಾಟನ್ನು ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಕಂಪ್ಲೀಟಾಗಿ ಮಣ್ಣಿನ ಜೊತೆಗೇ ಪ್ಲ್ಯಾಂಟು ತುಂಬ ಚೆನ್ನಾಗಿ ಕೈಗೆ ಸಿಗುತ್ತೆ. ಕೋಕೋಪೀಟಲ್ಲಿದ್ದರೆ ಕೋಕೋಪೀಟ್ ಸಮೇತನೂ ಕೂಡ ಒಂದು ಸ್ವಲ್ಪನೂ ಬೇರಾಗಿರ್ಬೋದು, ಗಿಡನೂ ಕೂಡ ಡ್ಯಾಮೇಜ್ ಆಗ್ದಲೇ ಚೆನ್ನಾಗಿ ರೀಪೋರ್ಟ್ನ ಮಾಡ್ಕೊಳ್ಬೋದು. ರೀಪೋರ್ಟ್ ಮಾಡಬೇಕಾದ್ರೆ ಕೋಕೋಪೀಟಲ್ಲಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ಮಣ್ಣಲ್ಲಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ರೀಪೋರ್ಟ್ ಮಾಡೋಕ್ಕಿಂತ ಮೊದಲು ಫುಲ್ಲು ಡ್ರೈ ಕೂಡ ಆಗಬಾರ್ದು. ಮಣ್ಣಾಗಿರ್ಬೋದು, ಕೋಕೋಪೀಟ್ ಆಗಿರ್ಬೋದು, ಕಂಪ್ಲೀಟಾಗಿ ಡ್ರೈ ಆದಮೇಲೂ ಕೂಡ ರಿಮೂವ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಬಾರ್ದು. ಅದ್ರ ಜೊತೆಗೆ ತುಂಬ ನೀರನ್ನು ಕೂಡ ಹಾಕಿನೂ ಕೂಡ ಪಾಟಲ್ಲಿರುವಂತಹ ಪ್ಲ್ಯಾಂಟನ್ನು ಮಣ್ಣಿನ ಸಮೇತ ತೆಗಿತೀನಿ. ಇಲ್ಲ ಕೋಕೋಪೀಟ್ ಫುಲ್ ಕಂಪ್ಲೀಟಾಗಿ ತೊಗೊಳ್ಬೇಕು ಅಂದರೆ ಅದನ್ನು ಕೂಡ ಸಾಧ್ಯ ಆಗೋದಿಲ್ಲ. ತುಂಬ ಜಾಸ್ತಿ ನೀರನ್ನು ಹಾಕಿನೂ ಕೂಡ ಪ್ಲ್ಯಾಂಟನ್ನು ರೀಪೋರ್ಟಿಂಗ್ಗೆ ಬಳಸಬಾರ್ದು. ತುಂಬ ಡ್ರೈ ಆದಮೇಲೆ ಪ್ಲ್ಯಾಂಟ್ ಆಗಿರ್ಬೋದು, ಪ್ಲ್ಯಾಂಟಿಗೆ ಹಾಕಿರುವಂಥ ಮಣ್ಣು ಕೋಕೋಪೀಟು ಫುಲ್ಲು ಡ್ರೈ ಆದಮೇಲೂ ಕೂಡ ರೀಪೋರ್ಟ್ನ ಮಾಡ್ಕೊಳ್ಬಾರ್ದು. ಒಂದು ಮೀಡಿಯಮ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ತೇವಾಂಶ ಪಾಟಲ್ಲಿ ಇದ್ದಾಗ ರಿಮೂವ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಬೇಕು. ರಿಮೂವ್ ಮಾಡೋಕ್ಕೆ ಆವಾಗ ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ತುಂಬ ಡ್ರೈ ಆದಮೇಲೆ ರಿಮೂವ್ ಮಾಡಿಕೊಂಡ್ರೆ ಬೇರ್ಗಳು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ತುಂಬ ನೆಂದಾಗ್ಲೂ ಕೂಡ, ಮಣ್ಣು ತುಂಬ ಹಸಿ ಇದೆ ಅಂದಾಗಲೂ ಕೂಡ ಗಿಡನ ತೆಗಿಬೇಕಾದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೋಕೋಪೀಟು ಅಲ್ಲೇ ಉಳಿಯುತ್ತೆ, ಪ್ಲ್ಯಾಂಟ್ ಮಾತ್ರ ಕೈಗೆ ಸಿಗುತ್ತೆ, ಮಣ್ಣಿನ ಸಮೇತನೇ ಪ್ಲ್ಯಾಂಟ್ ಸಿಗೋದಿಲ್ಲ. ಹಾಗಾಗಿನೇ ಒಂದು ಮೀಡಿಯಮ್ ಆಗಿ ಡ್ರೈ ಆಗಿರಬೇಕು. ತುಂಬ ಹಸಿನೂ ಕೂಡ ಇರಬಾರ್ದು, ತುಂಬ ಡ್ರೈನೂ ಕೂಡ ಇರಬಾರ್ದು. ಸೊ ಒಂದು ಮೀಡಿಯಮ್ ಆಗಿ ಇದ್ದಾಗಲೇ ಪಾಟಲ್ಲಿರುವಂತಹ ಪ್ಲ್ಯಾಂಟನ್ನು ರಿಮೂವ್ ಮಾಡಿ ಕೋಕೋಪೀಟ್ ಮತ್ತು ಪರ್ಲೈಟಲ್ಲಿ ರೀಪೋರ್ಟ್ನ ಮಾಡಿದರೆ ಅದನ್ನು ಕಂಪ್ಲೀಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದು ರೀಪೋರ್ಟ್ನ ಮಾಡ್ಕೊಳ್ಬೇಕು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ. ಇಲ್ಲ ಮಣ್ಣಲ್ಲೇ ಹಾಕಿದ್ದಾರೆ ಪ್ಲ್ಯಾಂಟನ್ನು ಅನ್ನೋದಾದರೆ ಅದೇ ಮಣ್ಣಿಗೆ ಕೋಕೋಪೀಟ್ ಮತ್ತು ಪರ್ಲೈಟ್ನ ಮಿಕ್ಸ್ ಮಾಡಿ ರೀಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಒಂದೇ ರೀತಿಯ ಪ್ಲ್ಯಾಂಟ್ಗಳನ್ನು ನಾನಿಲ್ಲಿ ರೀಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿನೇ ಒಟ್ಟಿಗೆ ಪಾಟ್ ಮಿಕ್ಸ್ನ ಮಾಡಿಟ್ಕೊಂಡಿದ್ದೀನಿ. ಒಟ್ಟಿಗೆ ಪಾಟ್ ಮಿಕ್ಸ್ನ ಮಾಡಿಟ್ಕೊಂಡಿರೋದ್ರಿಂದ ರೀಪೋರ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮೇಯ್ನಾಗಿ ಇಲ್ಲಿ ಪಾಟ್ ಮಿಕ್ಸ್ ರೆಡಿ ಇದೆ ಅಂದರೆ ರೀಪೋರ್ಟ್ ಆಯಿತು ಅಂತಲೇ ಅನ್ಬೋದು. ಹಾಗಾಗಿನೇ ಪಾಟ್ ಮಿಕ್ಸ್ನ ಎಲ್ಲ ರೀತಿಯ ಪ್ಲ್ಯಾಂಟ್ಗಳಿಗೂ ಕೂಡ ಒಟ್ಟಿಗೆ ಮಾಡಿಟ್ಕೊಂಡಿದ್ದೀನಿ. ಒಂದೇ ರೀತಿಯ ಪ್ಲ್ಯಾಂಟನ್ನು ನಾನಿಲ್ಲಿ ರೀಪೋರ್ಟ್ನ ಮಾಡ್ಕೊಳ್ತಿರೋದ್ರಿಂದ ಮಣ್ಣು, ಕೋಕೋಪೀಟ್ ಮತ್ತು ಪರ್ಲೈಟ್ನ ಒಂದೇ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪಾಟ್ ಸೈಜು ಕೂಡ ಒಂದೇ ಪ್ರಮಾಣದಲ್ಲಿ ತೊಗೊಳ್ತೀನಿ. ಅದ್ರ ಜೊತೆಗೆ ಒಂದೇ ರೀತಿಯ ಪ್ಲ್ಯಾಂಟ್ ಆಗಿರೋದ್ರಿಂದ ಒಂದೇ ರೀತಿಯ ಪಾಟ್ ಮಿಕ್ಸ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಮಣ್ಣು ತುಂಬ ಡ್ರೈ ಆಗಿ ಕಾಣ್ತಾ ಇತ್ತು ಮೊದಲು. ಕೋಕೋಪೀಟ್ ಮತ್ತು ಪರ್ಲೈಟ್ ಮಿಕ್ಸ್ ಮಾಡಿದ ಮೇಲೆ ತುಂಬ ಡ್ರೈ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಕೋಕೋಪೀಟ್ ಮತ್ತು ಪರ್ಲೈಟಲ್ಲಿ ನೀರಿನ ಪ್ರಮಾಣ ಇತ್ತು. ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಇರೋದ್ರಿಂದ ಕೋಕೋಪೀಟ್ ಮತ್ತು ಪರ್ಲೈಟನ್ನು ಮಣ್ಣಿನ ಜೊತೆ ಮಿಕ್ಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಹದವಾಯಿತು ಮಣ್ಣು. ಈಗ ರೀಪೋರ್ಟಿಂಗಿಗೆ ಮಣ್ಣು ರೆಡಿ ಇದೆ. ಪಾಟ್ ಮಿಕ್ಸ್ ಮಾತ್ರ ತುಂಬ ನೀಟಾಗಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಒಂದೇ ರೀತಿಯ ಪ್ಲ್ಯಾಂಟ್ಗಳಿದೆ, ಇಲ್ಲ ಒಂದೇ ರೀತಿಯ ಪ್ಲ್ಯಾಂಟ್ಗಳಿಲ್ಲ, ಡಿಫ್ರೆಂಟ್ ಆಗಿರುವಂತಹ ಪ್ಲ್ಯಾಂಟ್ಗಳಿದೆ. ಆದರೆ ಪಾಟ್ ಮಿಕ್ಸು
ಇದೆಲ್ಲ ಪ್ಲ್ಯಾಂಟಿಗೂ ಕೂಡ ಒಂದೇ ರೀತಿಯ ಪಾಟ್ ಮಿಕ್ಸ್ ಆಗುತ್ತೆ ಅನ್ನೋದಾದರೆ ಒಂದೇ ಟೈಮಲ್ಲಿ ಮಾಡಿ ಎತ್ತಿಟ್ಕೊಬೇಕು. ಯಾಕೆಂದರೆ ತುಂಬ ಈಸಿಯಾಗಿ ರೀಪಾಟ್ನ ಮಾಡ್ಕೊಳ್ಬೋದು. ಒಂದೊಂದು ಪ್ಲ್ಯಾಂಟನ್ನು ಒಂದೊಂದು ದಿನ ರೀಪಾಟ್ ಮಾಡೋದು, ಒಂದೊಂದು ಟೈಮಲ್ಲಿ ರೀಪಾಟ್ ಮಾಡೋದಕ್ಕಿಂತ ತುಂಬ ಈಸಿಯಾಗಿ ರೀಪಾಟ್ನ ಮುಗಿಸ್ಕೊಳ್ಬೇಕು ಅಂದರೆ ಒಂದೇ ರೀತಿಯ ಪಾಟ್ ಮಿಕ್ಸ್ ಆಗುತ್ತೆ ಅನ್ನೋ ಪ್ಲ್ಯಾಂಟ್ಗಳನ್ನು ಸಪ್ರೇಟಾಗಿ ತೊಗೊಂಡು ರೀಪಾಟ್ನ ಮಾಡ್ಕೊಳ್ಬೇಕು. ಪಾಟ್ ಸೈಜು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲ್ಯಾಂಟು ಯಾವ ಪಾಟ್ ಸೈಜಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು. 1.5 ಇಂಚಿನಲ್ಲಿ ಇರುವಂತಹ ಪಾಟ್ ಸೈಜಲ್ಲಿ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟನ್ನು ಹಾಕಿದ್ರು. ಅದನ್ನು ನಾನಿಲ್ಲಿ 2ರಿಂದ 2.5 ಇಂಚಿನಷ್ಟು ಇರುವಂತಹ ಪಾಟ್ ಸೈಜಿಗೆ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು, ಎಲ್ಲ ರೀತಿಯ ಪ್ಲ್ಯಾಂಟನ್ನು ಕೂಡ ಒಂದೇ ರೀತಿ ಪಾಟ್ ಸೈಜ್ಗೆ ರೀಪಾಟ್ನ ಮಾಡ್ಕೊಳಕ್ಕಾಗೋದಿಲ್ಲ. ಅದರ ಜೊತೆಗೆ ಪಾಟ್ ಸೈಜು ಕೂಡ ಇಂಪಾರ್ಟೆಂಟ್ ಅಂತ ಒಂದು ಸೈಜಲ್ಲಿರುವಂಥ ಈಗ 1 ಇಂಚಸ್ಸಿನ ಪಾಟ್ ಸೈಜಲ್ಲಿರುವಂತಹ ಪ್ಲ್ಯಾಂಟನ್ನು 2 ಇಂಚಸ್ಸಿನ ಪಾಟ್ ಸೈಜಿಗೆ ಕೂಡ ಹಾಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಇರಬೇಕು. ಅದ್ರ ಜೊತೆಗೆ ಗ್ರೋತು ಕೂಡ ತುಂಬ ಚೆನ್ನಾಗಿ ಆಗಿರಬೇಕು. ತುಂಬ ಚೆನ್ನಾಗಿ ಗ್ರೋತ್ ಇದೆ, ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಬುಷಿಯಾಗಿ ಬರುತ್ತೆ, ಇಲ್ಲ ಹೈಟ್ ವೈಸ್ ಆಗಿರ್ಬೋದು, ಹೆಲ್ದಿ ಇರ್ಬೋದು, ಎಲ್ಲದನ್ನು ನೋಡ್ಕೊಂಡು ಪಾಟ್ ಸೈಜ್ನ ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ 1.5 ಇಂಚಿನಷ್ಟು ಪಾಟ್ ಸೈಜಿಂದ ನಾನಿಲ್ಲಿ 2 ಇಂಚಿನಷ್ಟು ಪಾಟ್ ಸೈಜ್ನ ತೊಗೊಂಡಿದ್ದೀನಿ. ಶಿಫ್ಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರುವಂತಹ ಪಾಟ್ ಸೈಜಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆ ಪಾಟ್ 1.5 ಇಂಚಿನಷ್ಟು ಪಾಟ್ ಸೈಜು ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿಗೆ ಸಾಲ್ತಾ ಇರಲಿಲ್ಲ. ಹಾಗಾಗಿ 2ರಿಂದ 2.5 ಇಂಚಸ್ ಇರುವಂತಹ ಪಾಟ್ ಸೈಜಿಗೆ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟನ್ನು ರೀಪಾಟ್ನ ಮಾಡಬೇಕಾದ್ರೆ ಪಾಟ್ ಮಿಕ್ಸ್ ರೆಡಿ ಇದೆ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಕ್ವಿಕ್ಕಾಗಿಯೇ ರೀಪಾಟಿಂಗ್ನ ಮುಗಿಸ್ಕೊಳ್ಬೋದು. ಪೆಪ್ರೋಮಿಯಾ ಪ್ಲ್ಯಾಂಟಿಗೆ ನಾನಿಲ್ಲಿ ಯಾವುದೇ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡ್ತಿಲ್ಲ. ಅದ್ರ ಜೊತೆಗೆ ಹೋಮ್ ಮೇಡ್ ಫರ್ಟಿಲೈಸರ್ನು ಕೂಡ ಯೂಸ್ ಮಾಡ್ತಿಲ್ಲ. ಯಾಕೆ ಅಂದರೆ ನರ್ಸರಿಯಿಂದ ತಂದು 1 ವೀಕ್ 10 ಡೇಸ್ ಒಳಗೇ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನರ್ಸರಿಯಲ್ಲಿ ಕೊಡುವಂತಹ ಫರ್ಟಿಲೈಸರು ಬೇರೆ ರೀತಿಯಾಗಿರುತ್ತೆ. ನಾವು ಮನೆಗೆ ತಂದ ಮೇಲೆ ಬೇರೆ ರೀತಿಯ ಫರ್ಟಿಲೈಸರ್ಗೆ ಪ್ಲ್ಯಾಂಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಡನ್ನಾಗಿ ಒಂದು ರೀತಿಯ ಫರ್ಟಿಲೈಸರ್ಗೆ ಸೆಟ್ ಆಗಿರುವಂತಹ ಪ್ಲ್ಯಾಂಟಿಗೆ ಡಿಫ್ರೆಂಟ್ ಆಗಿರುವಂತಹ ಫರ್ಟಿಲೈಸರ್ನ ಕೊಟ್ಟಾಗ ಪ್ಲ್ಯಾಂಟು ಹಾಳಾಗ್ಬೋದು. ಹಾಗಾಗಿನೇ ಸ್ವಲ್ಪ ಸಮಯ ಅದಕ್ಕೂ ಕೂಡ ಟೈಮ್ನ ಕೊಡಬೇಕಾಗುತ್ತೆ. ಪ್ಲ್ಯಾಂಟಿಗೆ ಸ್ವಲ್ಪ ಸಮಯ ಆದಮೇಲೆ ಅದಕ್ಕೆ ಫರ್ಟಿಲೈಸರ್ನ ಆ್ಯಡ್ ಮಾಡ್ಕೊಳ್ಬೋದು. ನರ್ಸರಿಲಿ ಈಗ ಆಲ್ರೆಡಿ ಈಗ 1 ವೀಕ್ ಆಗಿದೆ ತಂದ ಮೇಲೆ ರೀಪಾಟ್ನ ಮಾಡ್ಕೊಳ್ತಾ ಇರ್ತೀವಿ. 1 ವೀಕಿನ ಮೊದಲೇ ಸ್ವಲ್ಪ ಪ್ರಮಾಣದಲ್ಲಿ ಅವರು ಫರ್ಟಿಲೈಸರ್ನ ಹಾಕಿರ್ಬೋದು ಪ್ಲ್ಯಾಂಟಿಗೆ, ಅದು ನಮಗೆ ಗೊತ್ತಾಗ್ದಲೇ ಕೂಡ ಇರ್ಬೋದು. ಮಿನಿಮಮ್ ಒಂದು ಪ್ಲ್ಯಾಂಟಿಗೆ 15 ಡೇಸ್ ಆದ್ರೂ ಗ್ಯಾಪು ಬೇಕಾಗುತ್ತೆ. ಈಗ ಒಂದು ರೀತಿಯ ಫರ್ಟಿಲೈಸರ್ನ ಪ್ಲ್ಯಾಂಟಿಗೆ ಕೊಟ್ಟಿದ್ದೀವಿ ಅಂದರೆ 15 ಡೇಸ್ ಆದ್ರೂ ಒಂದು ಟೈಮ್ ಬೇಕಾಗುತ್ತೆ ಮತ್ತೆ ಎಕ್ಸ್ಟ್ರಾ ಫರ್ಟಿಲೈಸರ್ನ ಆ್ಯಡ್ ಮಾಡಬೇಕಾದ್ರೆ. ಈಗ ಆಲ್ರೆಡಿ ನರ್ಸರಿಯಲ್ಲಿ ಒಂದು ರೀತಿಯ ಫರ್ಟಿಲೈಸರ್ನ ಆ್ಯಡ್ ಮಾಡಿರ್ತಾರೆ, 15 ಡೇಸು ಕೂಡ ಕಂಪ್ಲೀಟ್ ಆಗಿರೋದಿಲ್ಲ. ನಾವು ನರ್ಸರಿಯಿಂದ ತಂದ ಮೇಲೆ 1 ವೀಕಿಂದ 10 ಡೇಸ್ ಒಳಗಡೆ ರೀಪಾಟಿಂಗ್ನ ಮಾಡ್ಕೊಳ್ತಿರೋದ್ರಿಂದ ಬೇಗ ಅನ್ನಿಸ್ಬಿಡುತ್ತೆ. ಮತ್ತು ಎಕ್ಸ್ಟ್ರಾ ಫರ್ಟಿಲೈಸರ್ನ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಕೊಳಿಬೋದು, ಇಲ್ಲ ಒಣಗ್ಬೋದು, ಯಾವುದೇ ರೀತಿಯ ಸಿಂಟಮ್ಸು ಕೂಡ ಪ್ಲ್ಯಾಂಟಲ್ಲಿ ಕಾಣ್ತಾ ಹೋಗ್ಬೋದು. ಹಾಗಾಗಿನೇ ನ್ಯಾಚುರಲ್ಲಾಗೇ ಮಣ್ಣು ಕೋಕೋಪಿಟ್ಟು ಪರ್ಲೈಟ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಡೆಲಿಕೇಟ್ ಆಗಿ ಕಾಣುವಂತಹ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟನ್ನು ನಾನಿಲ್ಲಿ ರೀಪಾಟ್ನ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಯಾವುದೇ ರೀತಿಯ ಫರ್ಟಿಲೈಸರ್ ಮತ್ತು ಕಾಂಪೋಸ್ಟನ್ನು ಬಳಸ್ತಾ ಇಲ್ಲ. ಹೋಮ್ ಮೇಡ್ ಕಾಂಪೋಸ್ಟನ್ನು ಕೂಡ ನಾನು ಬಳಸ್ತಾ ಇಲ್ಲ. 15 ಡೇಸ್ ಇಲ್ಲ 1 ಮಂತ್ ಆದಮೇಲೆ ಯಾವ ಫರ್ಟಿಲೈಸರು ಈ ಪ್ಲ್ಯಾಂಟಿಗೆ ಸೂಟ್ ಆಗುತ್ತೆ, ಫರ್ಟಿಲೈಸರಿನ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಪ್ಲ್ಯಾಂಟಿನ ಗ್ರೋತೇನೆ ನಮಗೆ ಹೇಳ್ತಾ ಹೋಗುತ್ತೆ. ಆ ಸಮಯದಲ್ಲೇ ಎಕ್ಸ್ಟ್ರಾ ಫರ್ಟಿಲೈಸರ್ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು ಆ್ಯಡ್ ಮಾಡ್ತಾ ಹೋಗ್ಬೋದು. ಸಡನ್ನಾಗಿ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಫರ್ಟಿಲೈಸರ್ನ ಮಿಕ್ಸ್ ಮಾಡಿನೇ ರೀಪಾಟ್ನ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲ. ಪಾಟ್ ಸೈಜು ಕೂಡ ತುಂಬ ಚಿಕ್ಕದಾಗಿ ಇರೋದ್ರಿಂದ ತುಂಬ ಪ್ರೆಸ್ ಮಾಡಿನೂ ಕೂಡ ನಾನಿಲ್ಲಿ ಪ್ಲ್ಯಾಂಟನ್ನು ಹಾಕ್ತಾ ಇಲ್ಲ. ಪಾಟ್ ಸೈಜು ತುಂಬ ಚಿಕ್ಕದಾಗಿದೆ. ಹಾಗಾಗಿನೇ ಪ್ಲ್ಯಾಂಟನ್ನು ರೀಪಾಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪಾಟಿನ ತಳಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಮಣ್ಣನ್ನು ಹಾಕಿ ಅನಂತರ ಆ ಗಿಡನ ಅದರ ಮಧ್ಯ ಇಟ್ಟು ಆಮೇಲೆ ಸುತ್ತ ಮಣ್ಣನ್ನು ಹಾಕ್ಕೊಳ್ತಾ ಇರೋದು. ಮೊದಲು ಪಾಟಿಗೆ ತಳಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ಹಾಕಿ ಗಿಡನ ಮೊದಲು ಮಧ್ಯ ಭಾಗಕ್ಕೆ ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಆದಮೇಲೆ ಗಿಡದ ಸುತ್ತ ಮಣ್ಣನ್ನು ಹಾಕ್ಕೊಳ್ಬೇಕು. ತುಂಬ ಪ್ರೆಸ್ ಮಾಡಿನೂ ಕೂಡ ಮಣ್ಣನ್ನು ಹಾಕ್ಕೊಳ್ಬಾರ್ದು. ಎಷ್ಟು ಪ್ರಮಾಣದಲ್ಲಿ ಪಾಟಿಗೆ ಮಣ್ಣು ಕೂರುತ್ತೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಮಣ್ಣನ್ನು ಹಾಕ್ಕೊಳ್ಬೇಕು.
ನೆಕ್ಸ್ಟ್ ಒಂದು 10 ಡೇಸು 15 ಡೇಸ್ ಆದಮೇಲೆ ಒಂದು 3 ಡೇಸು ಇಲ್ಲ 5 ಡೇಸಿಗೆ ಒಂದ್ಸಲ ನೀರನ್ನು ಹಾಕ್ಕೊಳ್ಬೇಕಾದ್ರೆ ಮಣ್ಣು ಕೆಳಗಡೆ ಸೆಟ್ ಆಗುತ್ತೆ. ಮಣ್ಣು ಕೆಳಗಡೆ ಸೆಟ್ ಆದಮೇಲೆ ನಮಗೆ ಫರ್ಟಿಲೈಸರ್ನ ಹಾಕ್ಕೊಳ್ಳೋಕ್ಕಾಗಿರ್ಬೋದು, ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡೋಕ್ಕಾಗಿರ್ಬೋದು, ನಮಗೆ ಸ್ಪೇಸ್ ಉಳಿಯುತ್ತೆ. ಹಾಗಾಗಿನೇ ನಾನು ಕಂಪ್ಲೀಟಾಗಿ ಪಾಟ್ ಫುಲ್ಲು ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ಪ್ರೆಸ್ ಮಾಡ್ತಾ ಇಲ್ಲ. ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿನ ಎಲೆಗಳನ್ನೇ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಕಂಟೆಂಟ್ ಇರುತ್ತೆ. ಹಾಗಾಗಿನೇ ಒಂದು 2 ಡೇಸಿಗೆ ಇಲ್ಲ 3 ಡೇಸಿಗೆ ಒಂದು ಸಲ ನೀರನ್ನು ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಜೊತೆಗೆ ಪಾಟ್ ಸೈಜು ಕೂಡ ತುಂಬ ಮುಖ್ಯ ಆಗುತ್ತೆ. ಪಾಟ್ ಸೈಜು ತುಂಬ ಚಿಕ್ಕದಿರುವಂತಹ ಪಾಟ್ ಸೈಜನ್ನು ಸೆಲೆಕ್ಟ್ ಮಾಡಿದ್ದೀವಿ. ಯಾಕೆಂದರೆ ಪ್ಲ್ಯಾಂಟಿನ ಸೈಜು ಕೂಡ ಚಿಕ್ಕದಿದೆ. ಹಾಗಾಗಿನೇ ಪಾಟ್ ಸೈಜು ಕೂಡ 2 ರಿಂದ 2.5 ಇಂಚಿನಷ್ಟು ಪಾಟ್ ಸೈಜನ್ನ ತೊಗೊಂಡು ರೀಪಾಟ್ನ ಮಾಡ್ಕೊಳ್ತಿರೋದ್ರಿಂದ, ತುಂಬ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಪಾಟಲ್ಲಿರುವಂತಹ ಮಣ್ಣು ಡ್ರೈ ಆಗಿದೆಯಾ ಹಸಿ ಇದೆಯಾ ಅಂತ ನೋಡಿ ನೀರನ್ನು ಹಾಕ್ಕೊಳ್ಬೇಕು. ವೀಕಲ್ಲಿ 2 ಡೇಸ್ ಹಾಕ್ಕೊಳ್ಬೋದಾ, 3 ಡೇಸ್ ಹಾಕ್ಕೊಳ್ಬೋದು, ವೀಕಲ್ಲಿ 1 ಡೇ ಹಾಕ್ಕೊಳ್ಬೋದಾ ಅಂದರೆ ಪಾಟಲ್ಲಿರುವಂತಹ ಮಣ್ಣು ಡ್ರೈ ಆಗಿದ್ದರೆ ವೀಕಲ್ಲಿ ಒಂದು 2 ರಿಂದ 3 ಸಲ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಪಾಟಲ್ಲಿರುವಂತಹ ಮಣ್ಣು ಒಂದು ವೀಕ್ ಆದ್ರೂ ಕೂಡ ಡ್ರೈ ಆಗ್ತಾ ಇಲ್ಲ. ಸ್ವಲ್ಪ ಸೆಮಿ ಶೇಡಲ್ಲಿ ಇಟ್ಟಿದ್ದೀನಿ, ತುಂಬ ನೆರಳೇ ಇದೆ. ಸೆಮಿ ಶೇಡ್ ಆದ್ರೂ ಕೂಡ ಇಂಡೋರಲ್ಲಿ ಇಟ್ಟಿರೋ ರೀತಿಯೇ ಇದೆ. ಬಿಸಿಲು ಡೈರೆಕ್ಟಾಗಿ ಬೀಳ್ತಾ ಇಲ್ಲ. ಗಾಳಿ ಬೆಳಕು ಪ್ಲ್ಯಾಂಟಿಗೆ ತುಂಬ ಪ್ರಮಾಣದಲ್ಲಿ ಇದೆ. ವೀಕ್ ಆದ್ರೂ ಕೂಡ ಪಾಟಲ್ಲಿರುವಂತಹ ಮಣ್ಣು ಡ್ರೈ ಆಗ್ತಾನೇ ಇಲ್ಲ ಅನ್ನೋದಾದರೆ ಒಂದು ವೀಕಲ್ಲಿ 1 ಸಲ ನೀರನ್ನು ಹಾಕ್ಕೊಳ್ಬೇಕು. ಒಂದು ವೀಕ್ ಆದ್ರೂ ಕೂಡ ಪಾಟಲ್ಲಿರುವಂತಹ ಮಣ್ಣು ತುಂಬ ಹಸಿಯಾಗೆ ಕಾಣ್ತಾ ಇದೆ ಅಂದರೆ ಪಾಟಲ್ಲಿರುವಂತಹ ಮಣ್ಣು ಡ್ರೈ ಆದಮೇಲೆ ನೀರು ಹಾಕ್ಕೊಳ್ಬೇಕು. ಎಷ್ಟು ದಿನಕ್ಕಾದ್ರೂ ಡ್ರೈ ಆಗ್ಬೋದು, ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಒಂದು ವೀಕಿಗೆ ಒಂದು ಸಲ ಹಾಕ್ಕೊಳ್ಬೇಕು ಅಂತ ಪಾಟಲ್ಲಿರುವಂತಹ ಮಣ್ಣು ಹಸಿ ಇದ್ದಾಗಲೂ ಕೂಡ ನೀರನ್ನು ಹಾಕ್ಕೊಳ್ಳೋದನ್ನು ಮಾಡೋದ್ರೆ ಬೇರ್ಗಳು ಕೊಳಿತಾ ಬರುತ್ತೆ. ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟಿಗೆ ಪಾಟ್ ಮಿಕ್ಸ್ನ ರೆಡಿ ಇಟ್ಕೊಂಡಿದ್ರೆ ಎಷ್ಟು ಈಸಿಯಾಗಿ ಎಷ್ಟು ಬೇಗ ರೀಪಾಟ್ನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಗಾರ್ಡನ್ನಲ್ಲೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಪ್ಲ್ಯಾಂಟ್ಗಳನ್ನು ಇಟ್ಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಆ ಪ್ಲ್ಯಾಂಟ್ಗಳಲ್ಲಿ ಒಂದಾಗಿರುವಂತಹ ವಾಟರ್ ಮೆಲನ್ ಪೆಪ್ರೋಮಿಯಾ ಪ್ಲ್ಯಾಂಟನ್ನು ಇಡೋದನ್ನು ಮರಿಬೇಡಿ. ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಹೆಲ್ದಿಯಾದ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿಯೂ ಕೂಡ ಮೇಂಟೆನೆನ್ಸ್ನ ಮಾಡ್ಬೋದು. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.